ಅದಕ್ಕೆ ನಾನು ಹೇಳ್ತೇನೆ, ಕರ್ನಾಟಕದಲ್ಲಿ ಬಿ ಜೆ ಪಿ ಉಳಿಸ್ಬೇಕಾದ್ರೆ ಯಡಿಯೂರಪ್ಪ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗಬೇಕು. ಇಲ್ಲಾಂದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಭವಿಷ್ಯ ಭಾಳ ಕಡಿಮೆ ಇದೆ. ಯತ್ನಾಳರನ್ನ ವಾಪಸ್ ಬಿ ಜೆ ಪಿಗೆ ಕರೆತರ್ಬೇಕಂತೇಳಿ ಹಲವಾರು ಜನರು ಪರೋಕ್ಷವಾಗಿ ತೆರೆಮರೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಮಾಡೇ ಮಾಡ್ತಾರೆ. ಯಾಕಂದ್ರೆ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿದ್ವಿ ನಾವೇ. ವಿಜೇಂದ್ರ ಅಂದರೆ ಹಿಂದುತ್ವ ಕಾರ್ಯಕರ್ತರಿಗೆ ಏನಾರು ಆದಾಗ ಹೋಗಿ ಏನಾರು ಮಾಡ್ಯಾನ್ರೆ, ಎಲ್ಲರೂ ವಿಧಾನಸಭಾದಾಗ ಹಿಂದೂಗಳ ಪರವಾಗಿ ಮಾತಾಡ್ಯಾನ. ಒಂದು ಇಂಟರ್ವ್ಯೂಗೆ ಹೇಳ್ತಾನೆ, ಡಿ ಕೆ ಶಿವಕುಮಾರ್ ನಾವು ಬಿಸ್ನೆಸ್ ಪಾರ್ಟ್ನರ್ ಅದು ಅಂತ ಹೇಳ್ತಾರೆ. ಅಂದಾಗ ಇವರೆಲ್ಲ ಹೊಂದಾಣಿಕೆ ಒಳಪಂದು ಮಾಡ್ಕೊಂಡ್ರು. ಬಿ ಜೆ ಪಿ ಕಾರ್ಯಕರ್ತರು ಸಾಯ್ಲಕತ್ತಾರೆ, ಕೇಸ್ ಹಾಕ್ಲಕತ್ತಾರೆ. ಈಗ ನನ್ನ ಮ್ಯಾಗ 58 ಕೇಸ್ ಹಾಕಿದ್ರು. ಮೊನ್ನೆ ಮತ್ತೊಂದು ಕೇಸ್ ಹಾಕಿದ್ರು ಬಿಜಾಪುರನಾಗ. ತಹಸೀಲ್ದಾರ್ ಕಡೆ ನನಗೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಬಾರ್ದು, ರೋಡಿ ಸೀಟ್ನಾಗ ಹಾಕಬಾರ್ದು ಅಂತ ಕೇಳ್ತಾರೆ. ನಾನು ನೀವು ಹೈಕೋರ್ಟಿನ ಆರ್ಡರ್ ತೋರಿಸ್ತೀನಿ, ನಿಮ್ಗೆ ಇಟ್ಟು ಚೀಮಾರಿ ಹಾಕ್ಯಾರ ತಹಸೀಲ್ದಾರ್ಗೆ ಮತ್ತು ಇಲ್ಲಿ ಅವ್ರ ಅಧಿಕಾರಿಗಳಿಗೆ. ನಿಮ್ಮ ಮಾನ ಮರ್ಯಾದೆ ಐತೇನೋ, ಇಂತಿಂಥ ವರ್ಡ್ ಉಪಯೋಗ ಮಾಡ್ಯಾರ ಹೈಕೋರ್ಟ್ ಜಡ್ಜು. ಈ ವ್ಯಕ್ತಿ ಬಗ್ಗೆ ನೀವು ಹಿಂಗೆಲ್ಲ ಇದು ಮಾಡಿರಿ, ಎಲ್ಲ ಕೇಸ್ ಖುಲಾಸೆ ಆಗ್ಯಾವ. ಅಂಥ ಕೇಸು ನರೇಂದ್ರ ಮೋದಿಯವ್ರು ಪ್ರಧಾನಮಂತ್ರಿ ಆಗಾಗ ನನ್ನ ಮ್ಯಾಗ 26 ಕೇಸ್ ಹಾಕಿದ್ರು. ಎಲ್ಲ ಕೇಸುಗಳು ಅಕ್ವಿಟ್ ಆಗ್ಯಾವ, ಎಲ್ಲನೂ ನಿರ್ದೋಷ ಅಂತೇಳಿ ಎಲ್ಲನೂ ನಾವು ಬಿಡುಗಡೆ. ಅವು ಸಹಿತ ಕೇಸ್ ಸೇರಿಸಿ 58 ಅಂತೇಳಿ. ಅಂದ್ರೆ ಇವ್ರ ಬಳಿ ಮಾಹಿತಿ ಇಲ್ಲ. ಈಗ ಹೊಸದಾಗೇನು IGP ಬಂದಾರಲ್ಲ, ಸಲೀಮತ್ ಬಂದಾರ, ಯಾರು ಇನ್ಚಾರ್ಜು. ಅವ್ರು ಮೊದಲು ಕೆಲಸ ಏನು ಮಾಡಿದ್ರು ಅಂದ್ರೆ ಚಾರ್ಜ್ ತೊಗೊಂಡೇನೆ ಯತ್ನಾಳ ವಿರುದ್ಧ 8 ಕೇಸ್ ಅದಾವೆ. ಸಲೀಮ ಅಂದ್ಕೊಳ್ಳೇನೆ ಮತ್ತು ಅವ್ರು ಮಾಡೋರೇ ಅಲ್ಲ. ಮುಷರಫ್ ಸಲೀಮ ಬಂದ್ರೆ ಮತ್ತು ಇದೇ ಕೆಲಸ ಆಗೋದು. ಹಾಂ, ಪರ್ವೇಜ್ ಮುಷರಫ್ನಾಗ ನನ್ನ ಮ್ಯಾಗ ಅವ್ರಿಗೆ ಪ್ರಯತ್ನ ಮಾಡ್ಯಾರ. ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿ ಗರಂ ಆಗ್ಯಾರ. ಏನು ನೀವು ಕೇಸ್ ಸರಿಯಾಗಿ ಯತ್ನಾಳನೆಲ್ಲ ಕೇಸ್ ಬಿಟ್ಟು ಹೋಗಲ್ಲ, ಇದು ಹೆಂಗಿದು ಅಂತೇಳಿ. ಅಂದ್ರೆ ಎಷ್ಟು ಟಾರ್ಗೆಟ್ ಇಡ್ಲಾಕತ್ತಾರ ನಮ್ಮ ಇವ್ರ ಮ್ಯಾಗ. ಯಾರು ನಮೋ ಬ್ರಿಗೇಡದ್ದು ಸೂಲಿಬೇಲಿ ಅವ್ರ ಮ್ಯಾಗ, ಮಲ್ಲಿನ ಪ್ರಮೋದ್ ಮುತಾಲಿಕರ್ ಮ್ಯಾಗ, ಅನಂತ್ ಕುಮಾರ್ ಹೆಗಡೆ ಮ್ಯಾಗ, CT ರವಿ ಮ್ಯಾಗ ಮತ್ತು ನಮ್ಮ ಪ್ರತಾಪ್ ಶಿವ ಮೇಲೆ ಟಾರ್ಗೆಟ್ ಕರ್ನಾಟಕದಾಗ ಇರೋರು ನಾವು. ವಿಜೇಂದ್ರ ಟಾರ್ಗೆಟ್ನಾಗಿಲ್ಲ. ಯಾಕಂದ್ರೆ ಅವರು ಮುಸ್ಲಿಮರು, ನಾವು ಅಣ್ಣತಂಬ್ರ ಅಂತ ಹೇಳ್ತಾನೆ ನಾವು ವಿಜೇಂದ್ರ. ನಾವು ಹೇಳ್ತೀವಿ ನಮ್ಮ ತಂದೆಯವ್ರು ಆಯಿತು. ಅವ್ನು ಇಂಟ್ರ್ಯೂ ನೋಡ್ರಿ ಹೇಳಿವು. ಅಂದಾಗ ಕರ್ನಾಟಕದ BJP ಪಕ್ಷ ಹಿಂದೂ ಕಾರ್ಯಕರ್ತರ ರಕ್ಷಣೆ ಆಗ್ಬೇಕಾದ್ರೆ ಮೊದಲು ವಿಜೇಂದ್ರ ಏನು ಅಧ್ಯಕ್ಷ ಸ್ಥಾನದಿಂದ ತೆಗೆದುಬೇಕು. ನಮ್ಮ ಟೀಮ್ ಏನಿದೆ ಅದನ್ನು ಹೊಡಿಬೇಕು ಅಂತೇಳಿ ಇವರಿಗೆ ನಿಂಬೋಳವರಿಗೆ ಕನ್ವಿನ್ಸ್ ಮಾಡೋದು, ಕರೆಯೋದು, ಮ್ಯಾನೇಜ್ ಮಾಡಿಸೋದು. ನಮ್ಮ ಟೀಮ್ ಭಾಳ ದೊಡ್ಡದೈತಿ. ನೀವು ತಟಸ್ಥತೆಯನ್ನು ಮಾಧ್ಯಮದವ್ರು ಹೇಳ್ತಿದ್ರೆ ಅವರು ವಿಜೇಂದ್ರ ವಿರುದ್ಧ ಇದ್ದಾರೆ, ನಾವು ಎಲ್ಲ ವಿರುದ್ಧ ಅದೇವು. ಬಸವರಾಜ ಬೊಮ್ಮಾಯಿ ವಿರುದ್ಧ ಅದ, ಅಶೋಕ್ ವಿರುದ್ಧ ಅದ, ಅಶ್ವಥ್ ನಾರಾಯಣ ವಿರುದ್ಧ ಅದ, CT ರವಿ ಒಳಗಿಂದೊಳಗೆ ವಿರುದ್ಧ ಅದಾನೆ. ಮ್ಯಾಗ ಮಾತ್ರ ಟ್ಯಾನ್ ನಾಟಕ ಮಾಡ್ತಾನೆ. ಇಂಥ ನಾಟಕ ಕಂಪ್ನಿ ಮಾಡಿ ಇಂಥವ್ರು ಆರಿಸಿ ಬರ್ತಾರೆ. ಇಂಥವ್ರನ್ನ ಅಧ್ಯಕ್ಷ ಮಾಡ್ಯಾರ. ನಾವಾಗ ಗಟ್ಟಿಯಾಗಿ ನಿಂದಿರಲಿಲ್ಲ. ರಮೇಶ್ ಜಾರಕಿಹೊಳಿ ನಮ್ಮ ಜೋಡನೇ ಅದಾರ. ಈಗಾದರೂ ಕುಮಾರ ಬಂಗಾರ ನಾವೆಲ್ಲ ಒಂದೇ ಇದೀವಿ ರೀ. ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅಟ್ಟೆ ನಾವು ಭೇಟಿ ಆಗ್ತೀವಿ, ಮಾತಾಡ್ತೀವಿ. ಈಗಿನ ಕೆಲವೇ ಒಂದು ವಾರನಾಗ ನಾವು ಬೆಳಗಾವ ಮತ್ತೆ ಸೇರ್ಲಾಕತ್ತೀವಿ. ನಮ್ಮ ಕಣ್ಣಿಗೆ ಕಾಣೋಂಗೆ ಸೇರಿ ನಿಮ್ಮ ಕಣ್ಣಿಗೆ ಈ ಸಲ ಬೆಳಗಾವದಾಗ ಸೇರೋದು ನಿಮ್ಮ ಕಣ್ಣಿಗೆ ಕಾಣಕ್ಕೆ ಸೇರೋಕತ್ತಿ. ನಮಗೇನು ಭಯ ಇಲ್ಲ. ಅವ್ರಿಗೆ ಕನ್ವಿನ್ಸ್ ಮಾಡತ್ತಾರಂತಾರೆ, ನೀವು ಹಿರಿಯ ನಾಯಕರಿದ್ದೀರಿ, ಗುರುತ್ಕೋಬೇಡಿ, ಈ ಕಡೆ ಬರ್ರಿ ಅಂತೇಳಿ. ಅಂದ್ರೆ ಟೀಮ್ ಹೊಡಿಯೋದು ಈಗ ನೆನಪಾಗೈತೆ ಹಿರಿಯ ನಾಯಕರು. ಟೀಮ್ ಹೊಡಿಯೋಕೆ ಇಂಡೈರೆಕ್ಟಾಗಿ ಅಂತ. ಪಾಪ ಯಾರು ಜಾರಕಿಹೊಳಿದು CD ಬಿಡುಗಡೆ ಮಾಡಿಸಿದಾರೆ ಯಾರು? ವಿಜಯೇಂದ್ರ.